ನಾನು ಸೆಲ್ಕೆ ತಗೊಂಡು ಆ ಮಣ್ಣೆಲ್ಲ ತೆಗೆದಾಕ್ತಾ ಇದ್ದೀನಿ. ಆದರೆ ಮಳೆ ಬಂದುಬಿಡ್ತು. ನಮ್ಮ ಮಾವ ಹೊಂಗೆ ಸೊಪ್ಪೆಲ್ಲ ಕಡಿತಾವ್ರೆ. ನಮ್ಮ ಹೊಲದ ಬದಿನಲ್ಲಿರೋದು ಅಡಿಕೆ ತೋಟ ಇದು. ಅವರು ಮಧ್ಯೆ ಸಾಲಲ್ಲಿ ಅರಿಗ್ನಾಗೆ ಎಲ್ಲನ ಒಂದಿಷ್ಟು ಬಾಳೆ ಗಿಡ ಇಕ್ಕಿದ್ರು. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಈ ಗುದ್ಲಿ ತಗೊಂಡು ಅಗೀತಿದ್ದಾರೆ ನೋಡಿ, ಮಣ್ಣು ಅಗೀತಿದ್ದಾರಲ್ಲ, ಇವರು ನಮ್ಮ ಮಾವ, ಅಂದರೆ ನಮ್ಮ ಶ್ರೀಮತಿ ಅವರಪ್ಪ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು, ನಮ್ಮ ದೇವರು ಇವರು. ಗುಂಡಿ ತೆಗೆಯೋದಕ್ಕೆ ಅವರೆಲ್ಲ ಮಣ್ಣು ಅಗೀತಾ ಇದ್ದಾರೆ ಗುದ್ಲಿನಲ್ಲಿ. ನಾನು ಸೆಲ್ಕೆ ತಗೊಂಡು ಆ ಮಣ್ಣೆಲ್ಲ ತೆಗೆದಾಕ್ತಾ ಇದ್ದೀನಿ. ನಮ್ಮ ಮಾವ ಅವರು ಹಿಂಗೇ ಊರಿಗೆ ಬಂದಾಗೆಲ್ಲ ಏನಾದರೂ ಕೆಲಸ ಮಾಡಿಕೊಡ್ತಾರೆ, ಏನಾದರೂ ಹೆಲ್ಪ್ ಮಾಡ್ತಾರೆ ನನಗೆ. ಹೆಣ್ಮಕ್ಳು ತಾಯಂದಿರು ಹೆಣ್ಮಕ್ಳು ಮನೆಗೆ ಬಂದು ಹೆಣ್ಮಕ್ಳಿಗೆ ಏನಾದರೂ ಕೆಲಸ ಅವು ಮಾಡಿಕೊಟ್ಟು ಹೆಲ್ಪ್ ಮಾಡ್ತಾರಂತೆ. ಆದರೆ ಈ ವಿಷಯದಲ್ಲಿ ನಮ್ಮ ಶ್ರೀಮತಿಯವರು ಅದೃಷ್ಟ ಇಲ್ಲ, ಅವ್ರಿಗೆ ತಾಯಿ ಇಲ್ಲ. ಈ ವಿಷಯದಲ್ಲಿ ನಾನು ಅದೃಷ್ಟವಂತ. ನಮ್ಮ ಮಾವ ಪ್ರತಿ ಸಲ ಊರಿಗೆ ಬಂದಾಗೆಲ್ಲ ಏನಾದರೂ ಕೆಲಸ ಮಾಡಿಕೊಡ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ. ನೋಡಿರಿ, 2 ಅಡಿ ಅಗಲ 2 ಅಡಿ ಆಳ, ಈ ಅಳತೆನಲ್ಲಿ ಈ ಗುಂಡಿ ತೆಗಿತಾ ಇರೋದು. ಈ ಗುಂಡಿ ಯಾಕೆ ತೆಗಿತಿದ್ದೀವಿ ಅಂದರೆ, ಇಲ್ಲಿ ಸ್ವಲ್ಪ ಬಾಳೆ ಗಿಡಗಳು ಇಡೋಣ ಅಂತ. ನಮ್ಮ ಅಡಿಕೆ ತೋಟದ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗ ಇತ್ತು. ಈ ಜಾಗದಲ್ಲಿ ಮುಂಚೆ ಎಲ್ಲ ಕಣ ಮಾಡ್ತಿದ್ವಿ, ಆಮೇಲೆ ಬಣವೆ ಹಾಕ್ತಿದ್ವಿ, ಹುಲ್ಲಿನ ಬಣವೆ, ಒಣ ಹುಲ್ಲು. ಮಳೆಗಾಲದಲ್ಲಿ ಬೆಳೆದಿರೋ ಅಂಥ ಒಣ ಹುಲ್ಲನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಕೋದು ಬಣವೆ ಅಂತ. ಅದನ್ನು ನಮ್ಮ ಕಡೆ ಬಣವೆ ಅಂತೀವಿ. ಬೇಸಿಗೆನಲ್ಲಿ ಅದನ್ನು ಮೇವು ಮೇಯಿಸ್ಕೊಳೋದಕ್ಕೆ ಹಸುಗಳ್ಗೆ. ಈಗೆಲ್ಲ ಸಾಕಾಗೋವಷ್ಟು ಹಸಿಮೇವೆ ಬೆಳ್ಕೊತೀವಿ. ಹಾಗಾಗಿ ಈ ಜಾಗ ಹಾಗೇ ಖಾಲಿ ಇತ್ತು. ಇಲ್ಲೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ಸ್ವಲ್ಪ JCPಲೆಲ್ಲ ಕ್ಲೀನ್ ಮಾಡಿಸಿ, ಎತ್ತರ ತಗ್ಗು ಎಲ್ಲ ಗುಂಡಿ ಇತ್ತು, ಅದೆಲ್ಲ ಕ್ಲೀನ್ ಮಾಡಿಸಿ ಹಾಗೆ ಬಿಟ್ಟಿದ್ವಿ. ಬಾಳೆ ಗಿಡ ಅನ್ನಿಸ್ತು, ಹಾಗಾಗಿ ಗುಂಡಿ ತೆಗೆದ್ವಿ. ಇವತ್ತು ನಮ್ಮ ಮಾವ ನಾನು ಇಬ್ಬರು ಸೇರಿ ಗುಂಡಿ ತೆಗೆದಿದ್ದೀವಿ. ಒಂದು 20 ಬಾಳೆ ಗಿಡ, 20 ಗುಂಡಿ ತೆಗೆದಿದ್ದೀವಿ. 20 ಗುಳಿ ತೆಗೆದಿದ್ದೀವಿ ಬಾಳೆ ಗಿಡದ್ದು. ನಾವೀಗ ಬಾಳೆ ಗಿಡ ಇಡ್ತಾ ಇರೋದು ಸಾಂಪ್ರದಾಯಿಕ ಪದ್ಧತಿನಲ್ಲಿ. ಅಂದರೆ ನಮ್ಮ ಅಜ್ಜ, ನಮ್ಮಪ್ಪ ಅವರೆಲ್ಲ ಹೇಗೆ ಬಾಳೆ ಗಿಡ ಬೆಳೀತಿದ್ದೋ ಅದೇ ರೀತಿಯೇ ಈ ಸಾಂಪ್ರದಾಯಿಕ ವಿಧಾನದಲ್ಲಿ ಬೆಳಿಬೇಕು ಅಂದರೆ ನಮಗೆ ಹೊಂಗೆ ಸೊಪ್ಪು ಬೇಕು. ಹೊಂಗೆ ಸೊಪ್ಪು ತುಂಬ ಸತ್ವ ಇರುತ್ತೆ, ಗೊಬ್ಬರ. ಆ ಹೊಂಗೆ ಸೊಪ್ಪನ್ನ ಕಡ್ಕೊಬಂದು ಹಾಕಿದ್ದೀವಿ ನೋಡಿರಿ. ಆದರೆ ಮಳೆ ಬಂದುಬಿಡ್ತು. ಮಳೆ ಬಂದರೆ ಎಲ್ಲ ನೀರು ನಿಂತೈತೆ ನೋಡಿರಿ. ಇಲ್ಲಿ ಎಲ್ಲ ಹೊಲದಲ್ಲೆಲ್ಲ ನೀರು ನಿಂತಿತ್ತು. ಒಂಥರ ಮಳೆ ಬಂದರೆ ಕೆಲಸ ಮಾಡೋಕ್ಕೆ ಏನೂ ಆಗೋಲ್ಲ, ಕಿಚಪಚ ಅಂತಿರುತ್ತೆ ಕಾಲೆಲ್ಲ ಓಡಾಡಿದ್ರೆ. ಹಾಗಾಗಿ ಇವತ್ತಿನ ಕೆಲಸ ಇಲ್ಲಿಗೆ ನಿಲ್ಲಿಸಿದ್ದೀವಿ. ನೆನ್ನೆ ಮಳೆ ಬರ್ತಿದ್ದಕ್ಕೆ ಮನೆಗೆ ಹೋದ್ವಿ. ಇದು ನೆಕ್ಸ್ಟ್ ದಿನ, ಇನ್ನೊಂದು ದಿನ, ಮರುದಿನ ನೋಡಿರಿ, ನಮ್ಮ ಮಾವ ಹೊಂಗೆ ಸೊಪ್ಪೆಲ್ಲ ಕಡಿತಾವ್ರೆ. ನಮ್ಮ ಹೊಲದ ಬದಿನಲ್ಲಿರೋದು ಅರಿಗ್ನಾಗಿರೋ ಹೊಂಗೆ ಸೊಪ್ಪು, ಅದೆಲ್ಲ ಕಡ್ದು ಕೊಡ್ತಾವ್ರೆ. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಈ ಹೊಂಗೆ ಸೊಪ್ಪನ್ನೆಲ್ಲ ಕಡ್ದು ಒಂದು ಕಡೆ ಹಾಕ್ತಿದ್ವಿ. ಅದು ಸ್ವಲ್ಪ ಒಣಗಿದ ಮೇಲೆ ತಗೊಂಡೋಗಿ ಭತ್ತ ಬೆಳಿತಿದ್ವಿ. ಆಗೆಲ್ಲ ನಮ್ಮ ಹೊಲದಲ್ಲೆಲ್ಲ ಭತ್ತ ಬೆಳಿತಿದ್ರು. ಗದ್ದೆಗೆ ತುಳಿಯೋದು ಸೊಪ್ಪು ಹಂಗಂಗೆ ಹಾಕ್ಬಿಟ್ಟು ಕಡ್ಡಿನೇ ಎಲ್ಲ ತುಳಿಬೇಕಿತ್ತು. ಅಯ್ಯೋ, ಕಾಲೆಲ್ಲ ಒಂದೊಂದು ಸಲ ಕೊಯ್ಕೊಂಡು ಹೋಗೋದು, ಗಾಯ ಆಗೋದು. ಆದರೂ ಅದೊಂಥರ ಚೆನ್ನಾಗಿತ್ತು. ಹೊಲ ಸತ್ವ ಆಗೋದು ತುಂಬ ಚೆನ್ನಾಗಿ. ಈಗ ಬಾಳೆ ಗಿಡದ ಗುಂಡಿಗೆ ತುಂಬಕ್ಕೂ ಹೊಂಗೆ ಸೊಪ್ಪು ಸತ್ವ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಎಲ್ಲ ಕಡ್ದು ಕೊಡ್ತಾವ್ರೆ. ನಾನೆಲ್ಲ ಕುಡಿಕೊಂಡು ಹೋಗಿ ಹೊಂಗೆ ಸೊಪ್ಪನ್ನ ತಗೊಂಡೋಗಿ ಎಲ್ಲ ಅಲ್ಲಿ ಗುಳಿ ಹತ್ರ ಒಂದು ಕಡೆ ಹಾಕ್ತಿದ್ದೀನಿ. ಬಾಳೆ ಗಿಡದ ಗುಳಿ ಹತ್ರ ಹಾಕ್ಬಿಟ್ಟು ಕತ್ರಿಸ್ ಸಣ್ಣದಾಗಿ ಕತ್ತರಿಸ್ಬೇಕು. ಗುಳಿ 2 ಅಡಿ ಅಷ್ಟೇ ತೆಗ್ದಿರೋದಲ್ವ, ಇದು ಕೊನೆನೇ ಕಡ್ದವ್ರಲ್ಲ, ಸಣ್ಣದಾಗಿ ಕಟ್ ಮಾಡಿ ಗುಳಿ ಹಿಡಿಯೋವಷ್ಟು ಅದರೊಳಗೆ ತುಂಬಬೇಕು. ಅದಕ್ಕೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಪ್ರತಿಯೊಂದು ಗುಳಿಗೂ ಒಂದು ಮುಕ್ಕಾಲು ಭಾಗದಷ್ಟು, ಒಂದು ಮುಕ್ಕಾಲು ಭಾಗದಷ್ಟು ತುಂಬುವಷ್ಟು ಗುಳಿ ಕಟ್ ಮಾಡಿ ತುಂಬ್ತಾ ಇದ್ದೀನಿ. ಆಮೇಲೆ ನೋಡಿರಿ, ಇಲ್ಲಿ ಹೊಂಗೆ ತರ್ಗೈತೆ. ಹೊಂಗೆ ತರ್ಗ ಅಂದರೆ ಹೊಂಗೆ ಎಲೆ ಬಿದ್ದು ಒಣಗಿರುತ್ತಲ್ಲ, ಅದನ್ನು ತರ್ಗು ಅಂತೀವಿ ನಾವು, ತರ್ಗೆಲೆ. ನಾವು ಚಿಕ್ಕವರು ಇದ್ದಾಗ ಇದನ್ನೆಲ್ಲ ಒಂದು ಕಡೆ ಗುಡಿಸಿ ಒಂದು ಚೀಲಕ್ಕೆ ತುಂಬ್ಕೊಬಂದು ಹಸುನಡಿಕೆಲ್ಲ ಹಾಕ್ತಿದ್ವಿ. ರಾತ್ರಿ ಹೊತ್ತು ಹಸು ಮಲಗಬೇಕಾದ್ರೆ ಮೆತ್ತಗಿರೋದು ಅದೊಂಥರ ಹಸಿನಡಿಕೆ ಹಾಕ್ಬಿಟ್ಟು ಮತ್ತೆ ಅದನ್ನು ತಿಪ್ಪೆಗೆ ಸಗಣಿ ಜೊತೆ ತುಂಬ್ಕೊಂಡೋಗಿ ಒಂದು ಕಡೆ ತಿಪ್ಪೆಗೆ ಹಾಕ್ತಿದ್ವಿ. ಒಳ್ಳೆ ಗೊಬ್ಬರ ಆಗ್ತಿತ್ತು. ಈಗ ಅಲ್ಲೊಂದು ಕೊನೆ ಮುರ್ಕೊಂಡು ಬಿದ್ದು ಮಳೆ ಬಂದಿದ್ದಕ್ಕೆ ಎಲ್ಲ ಒಣಗಿತ್ತು. ಲಾಸ್ಟ್ ವಾರ ಮಳೆ ಬಂದಾಗ ಮುರ್ಕೊಂಡು ಬಿದ್ದಿದ್ದು ಅದೆಲ್ಲ ಒಣಗಿ ಎಲೆ ತರಗೆಲೆ ಆಗಿತ್ತಲ್ಲ, ಅದೆಲ್ಲ ಒಂದು ಕಡೆ ಗುಡಿಸ್ಕೊಬಂದು ಈ ಗುಳಿಗೆ ತುಂಬಿದ್ದೀನಿ. 2 ಗುಳಿ ತುಂಬುವಷ್ಟು ತರಗೆ ಸಿಕ್ತು, 2 ಗುಳಿಗೂ ತುಂಬಿದ್ದೀನಿ. ಇದು ಸಹ ತುಂಬ ಒಳ್ಳೆ ಗೊಬ್ಬರ ಆಗುತ್ತೆ, ಸಖತ್ ಸತ್ವ ಕೊಡುತ್ತೆ ಭೂಮಿಗೆ ಮತ್ತು ಬಾಳೆ ಗಿಡ ಬೆಳವಣಿಗೆಗೆ. ಹಾಗಾಗಿ ಗುಳಿಗೆ ತುಂಬಿದೆ. ಆಮೇಲೆ ಎಲ್ಲ ಗುಳಿಗೂ ಸೊಪ್ಪು ತುಂಬಿದ್ದೀನಿ ನೋಡಿ. ತುಂಬನೇ ತುಂಬಿದ್ದೀನಿ. ಸೊಪ್ಪು ಜಾಸ್ತಿ ಇತ್ತು, ಕತ್ರಿಸ್ ತುಂಬಿದೆ. ತುಂಬ ಆಗೋಷ್ಟು ಆಯಿತು. ಮತ್ತಿದು ಒಣಗಿದ ಮೇಲೆ ಸ್ವಲ್ಪ ಒಳಗೆ ಕೂತ್ಕೊಳುತ್ತೆ, ಹಾಗಾಗಿ ತುಂಬಿದ್ದೀನಿ.
ಹೊಂಗೆ ಸೊಪ್ಪು ಕೊನೆ ಸಮೇತ ಕತ್ತರಿಸ್ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಕೊಳಿಬೇಕು. ಒಳಗಡೆ ಗೊಬ್ಬರ ಹಾಕಬೇಕು ಅಂದರೆ ಅದು ಕೊಳಿಬೇಕು ಅಂದರೆ ಅದ್ರ ಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಇದು ನೋಡಿರಿ, ಇದು ಹಸಿನ ಸಗಣಿ. ಹಗಲೊತ್ತು ಹಸ ಕಟ್ತೀವಲ್ಲ ಇಲ್ಲಿ ತೋಟದ ಹತ್ರ, ಅದೆಲ್ಲ ಸಗಣಿಕ್ಕಿದ್ದೆಲ್ಲ ಒಂದು ಕಡೆ ಗುಡಿಸಿ ತಿಪ್ಪೆ ಮಾಡಿರ್ತೀವಿ. ನಾವು ಇದನ್ನು ತಿಪ್ಪೆ ಅಂತೀವಿ. ಅದರಲ್ಲಿ ಸಗಣಿ ಇರುತ್ತಲ್ಲ, ಅದನ್ನೆಲ್ಲ ನಮ್ಮ ಮಾವ ಅವರು ಟಬ್ಬಿಗೆ ತುಂಬಿ ನನ್ನ ಮೇಲೆ ಒರೆಸ್ತಾವ್ರೆ. ನಾನು ಅದನ್ನು ಹೊತ್ಕೊಂಡೋಗಿ ಒಂದೊಂದು ಬಾಳೆ ಗಿಡದ ಗುಂಡಿಗೂ ಹಾಕ್ತಾಯಿದ್ದೀನಿ ಗೊಬ್ಬರನ. ಇದು ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರ. ಹಸಿನ ಸಗಣಿ ಅಷ್ಟೇ ಇರೋದು ಇದರಲ್ಲಿ. ಹಸಿನ ಸಗಣಿ, ಅದು ತಿಂದಿರೋ ಹುಲ್ಲು ಸೊಪ್ಪು ಏನಾದರೂ ಇರುತ್ತಲ್ಲ ಆ ಥರದ್ದು ಎಲ್ಲ ಚೆನ್ನಾಗಿ ಕೊಳೆಯುತ್ತೆ ಇದೆಲ್ಲ ಇವಾಗ ಸೊಪ್ಪೆಲ್ಲ. ಹಾಗಾಗಿ ಕೊಟ್ಟಿಗೆ ಗೊಬ್ಬರನೇ ಹಾಕ್ತಾ ಇದ್ದೀವಿ. ಎಲ್ಲ ಗುಣಿಗೂ ಗೊಬ್ಬರ ತುಂಬಿದ್ದಾಯಿತು. ಒಂದೊಂದು ಗುಂಡಿಗೂ 2 ಟಬ್ಬಷ್ಟು ಗೊಬ್ಬರ ಹಾಕಿದ್ದೀನಿ. ಈಗ ಬಾಳೆ ಗಿಡ ತರಬೇಕು. ನಾವು ಬಾಳೆ ಗಿಡ ತರೋದಕ್ಕೆ ದುಡ್ಡು ಕೊಟ್ಟೆ ಅಂತ ತರ್ತಿಲ್ಲ ಎಲ್ಲೂ, ಬರೀ 20 ಗಿಡ ಅಷ್ಟೇ ಹಿಡ್ದಿರೋದಲ್ವಾ. ಹಾಗಾಗಿ ದುಡ್ಡು ಕೊಟ್ಟೆ ಅಂತ ತರ್ತಿಲ್ಲ. ಇಲ್ಲೇ ಎಲ್ಲಾದರೂ ತೋಟದಲ್ಲಿ ಇರುತ್ತಲ್ಲ ಅಲ್ಲಿ ಎತ್ಕೊಬರ್ಬೇಕು. ನೋಡಿರಿ, ನಾವೀಗ ಒಂದು ತೋಟಕ್ಕೆ ಬಂದಿದ್ದೀನಿ. ಅಡಿಕೆ ತೋಟ ಇದು. ಅವರು ಮಧ್ಯೆ ಸಾಲಲ್ಲಿ ಅರಿಗ್ನಾಗೆ ಎಲ್ಲನ ಒಂದಿಷ್ಟು ಬಾಳೆ ಗಿಡ ಇಕ್ಕಿದ್ರು. ಈ ತೋಟ ಬಂದು ನಮ್ಮೂರವ್ರದ್ದೇ, ಭಟ್ರು ಶಿವಣ್ಣ ಅಂತ. ಶಿವಣ್ಣ ಅಂತ ಅವ್ರ ಹೆಸರು. ಭಟ್ರು ಶಿವಣ್ಣ ಯಾಕಂತಾರೆ ಅಂದರೆ ಅವರು ಅಡುಗೆ ಕೆಲಸ ಮಾಡ್ತಾರೆ. ನಮ್ಮೂರ ಸುತ್ತಮುತ್ತ ಏನೇ ಫಂಕ್ಷನ್ನು ಏನೇ ಆದ್ರೂ ಅವರೇ ಅಡುಗೆ ಮಾಡೋದು. ಅದಕ್ಕೆ ಭಟ್ರು ಶಿವಣ್ಣ ಅಂತ ಹೆಸರು. ಅವ್ರ ತೋಟದಲ್ಲಿ ಈಗ ಬಾಳೆ ಗಿಡ ಇರುತ್ತೆ. ಬಾಳೆ ಗಿಡ ಬೆಳೆದಿರುತ್ತಲ್ಲ, ಸೈಡಲ್ಲೆಲ್ಲ ಹೊಡ್ಕೊಂಡಿರುತ್ತೆ ಹೊಸ್ದಾಗಿ ಕಂದುಗಳು, ಬಾಳೆ ಕಂದು. ಅವನ್ನೆಲ್ಲ ಎತ್ಕೋಬೇಕು. ನೋಡಿರಿ, ಸಣ್ಣವಿರ್ತಾವಲ್ಲ ಈ ರೀತಿ, ಅವನ್ನೆಲ್ಲ ಗುದ್ಲಿ ತಂದಿದ್ದೀನಿ. ಅದಕ್ಕೆ ಆ ಗುದ್ಲಿಲಿ ಬೇರು ಬರಬೇಕು. ಮೇಲೆ ಎತ್ಕೋಬಾರ್ದು. ಸ್ವಲ್ಪ ಬುಡದ ಮಣ್ಣು ಬೇರು ಬರಬೇಕು. ಆ ರೀತಿ ಎಲ್ಲ ಎತ್ಕೋಬೇಕು. ನನಗೆ ಒಂದು 20 ಬೇಕಿತ್ತಲ್ಲ, ಒಂದು 20 ಎತ್ಕೊಂಡಿದ್ದೀನಿ. 20 ತಗೊಂಡು ಎಲ್ಲ ಒಂದು ಚೀಲಕ್ಕೆ ತುಂಬಿ, ಇಲ್ಲಿ ಗಾಡಿ ಇದೆ ನೋಡಿರಿ ನಮ್ಮದು, TVS XL, ನಮ್ಮ ರೈತ ಮಿತ್ರ. ಈ ಗಾಡಿಯಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹೊಲ ತಗೊಂಡು ಹೋಗೋದು. ನೋಡಿರಿ, ಬಾಳೆ ಗಿಡ ಇಡೋದಕ್ಕೂ ಮುಂಚೆ ಈ ಸೊಪ್ಪು ಗೊಬ್ಬರ ಎಲ್ಲ ತುಂಬಿದ್ನಲ್ಲ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಎಳಿತೀನಿ. ಮಣ್ಣು ಎಳೆದ್ಬಿಟ್ಟು ಸ್ವಲ್ಪ ಹಂಗೆ ಕೈಯಲ್ಲೇ ಗುಳಿ ಥರ ಮಾಡಿಬಿಟ್ಟು ಕೆದಕ್ಬಿಟ್ಟು ಬಾಳೆ ಗಿಡ ಇಕ್ಬಿಟ್ಟು, ನೋಡಿರಿ ಅದು ಮಣ್ಣು ಇದಾಕಿದ್ದಕ್ಕೆ ಎಷ್ಟು ಒಳಗೆ ಸೊಪ್ಪು ಕೂತ್ಕೊಬಿಟ್ಟೈತೆ. ಸೊಪ್ಪು ತುಂಬ ಇತ್ತಲ್ವ ಆವಾಗಲೇ, ಗುಂಡಿ ತುಂಬ ಇತ್ತಲ್ಲ. ಆಮೇಲೆ ಗೊಬ್ಬರ ಬೀಳ್ತಿದ್ದಂಗೆ ಅದು ಬಾರಕ್ಕೆ ಒಳಗೆ ಹೋಯ್ತು. ಹಂಗೆ ಅದು ಕೊಳ್ತಂಗೆ ಅದು ಒಳಗೆ ಇದಾಗುತ್ತೆ, ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಈಗ ಬಾಳೆ ಗಿಡ ಬಿಗಿ ಹತ್ತಬೇಕಲ್ವಾ. ಗಾಳಿಗೆ ಆಡಿದ್ರೆ ಅಳ್ಳಾಡಿದ್ರೆ ಬೇರು ಬಿಟ್ಕೊಳೋದಿಲ್ಲ, ಒಣಗೋಗ್ಬಿಡುತ್ತೆ. ಅದಕ್ಕೆ ಸುತ್ತ ಇರೋದು ಮಣ್ಣೆಲ್ಲ ಹಾಕ್ಬಿಟ್ಟು ಬಿಗಿಯಾಗಿ ಅದ್ಮಿ ಕಾಲಲ್ಲೆಲ್ಲ ತೊಳೆದು ಬಿಗಿ ಬರೋಂಗೆ ನೆಲ ಸುತ್ತ ಮಣ್ಣು ತುಂಬ್ತಾ ಇದ್ದೀನಿ ಗುಳಿಗೆ. ಇದೇ ಥರನೇ ಎಲ್ಲ ಗಿಡನೂ ಇಡೋದು, ಬಾಳೆ ಗಿಡ ಇಡೋದು. ನೋಡಿ, ಬಾಳೆ ಗಿಡ ಇಟ್ಟಿದ್ದೆಲ್ಲ ಆಯಿತು. ಕೆಲವೊಂದಿಗೆ ಪಾತಿ ಮಾಡಿದೆ. ಆಮೇಲೆ ಕೆಲವೊಂದಕ್ಕೆ ಪಾತಿ ಏನು ಬೇಡ, ಕಾಲೇ ಮಾಡೇ ನೀರು ಬಿಡೋಣ ಅನ್ನಿಸ್ತು. ಅದಕ್ಕೆ ಸುಮ್ಮನೆ ಅದೇ ಕಾಲೇ ಮಾಡಿಬಿಟ್ಟು ನೀರು ಹಾಯಿಸ್ಬೇಕು. ಕಾಲೇ ಮಾಡಿಬಿಟ್ಬಿಡೋದು. ಅರಿಗ್ನಾಗೆ ಕಾಲೇವಿರುತ್ತಲ್ಲ, ಹೋಗ್ತವೆ, ಹಾಯ್ಕೋತವೆ. ಮಧ್ಯದಲ್ಲಿ ಏನಾದರೂ ತರಕಾರಿ ಬೆಳ್ಕೊಬೋದು ನಾವು, ತರಕಾರಿ ಹೂವು ಏನಾದ್ರೂ ಅಷ್ಟೇ. ಈ ಜಾಗದಲ್ಲಿ ಸುಮ್ಮನೆ ಖಾಲಿ ಬಿದ್ದಿತ್ತಲ್ಲ, ಏನಾದರೂ ಬೆಳೆಯೋಣ ಅಂದ್ಕೊಂಡು ಈಗ ಬಾಳೆ ಗಿಡ ಇಟ್ಟಿದ್ದೀನಿ. ಇದರಲ್ಲಿ ಚಿಕ್ಕದಾಗಿ ಒಂದು ಗಾರ್ಡನ್ ಥರ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.